ಜನಪ್ರಿಯ ಗೀತೆಗಳನ್ನ ನಮಗೆ ನೀಡಿದವರು ಶ್ರೀ ಗುರು ಕಿರಣ್ ಅವರು. ಶ್ರೀ ಗುರು ಮಾತನಾಡಿ ಹಾಡನ್ನು ಹಾಡಿ ನಮ್ಮನ್ನು ರಂಜಿಸಬೇಕು ಎಂಬುದಾಗಿಯೂ ಕೂಡ ಈ ಸಂದರ್ಭದಲ್ಲಿ ನಾವು ಕೇಳುತ್ತೇವೆ. ಆದೂರಿನ ಶ್ರೀ ಭಗವತಿ ದೇವಿಗೆ ವಂದಿಸುತ್ತಾ, ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ, ಇಲ್ಲಿ ನಡೆದಿರೋ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನಾನು ಆಕ್ಚುಲಿ ಬೆಂಗಳೂರಿಂದ ಬಂದಿರೋದು. ಇಲ್ಲಿ ನೋಡಿದ್ರೆ ಮತ್ತೆ ಬೆಂಗಳೂರಿಗೆ ಬಂದಾಗ, ಕಾರಣ ಬೆಂಗಳೂರಲ್ಲಿ ಇದ್ರೆ ತಮಿಳು, ತೆಲುಗು, ಹಿಂದಿ ಎಲ್ಲ ಅರ್ಥ ಆಗತ್ತೆ. ಇಲ್ಲಿ 3 ಭಾಷೆಯಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಮಲಯಾಳಂ, ತುಳು, ಕನ್ನಡ. ಎಲ್ಲ ಆಕ್ಷನ್ ಒಂದೇ ತರ ಇದೆ. ಸೊ ಒಂದ್ ಗೊತ್ತಾಯ್ತು, ಓಕೆ ಇಲ್ಲಿ ಎಲ್ಲ ಭಾಷೆ ಬರುತ್ತೆ ಅಂತ. ಇಲ್ಲಿ ಈಗ ತಾನೇ ಅಶೋಕ್ ರೈ ಅವರು ಹೇಳಿದ್ರು, ನಮ್ಮ ದೇವರನ್ನು ಕಾಣೋದು ಅಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಒಂದೇ ಇರೋದು. ದೇವರನ್ನ ಮನುಷ್ಯರೇ, ರಾಮಕೃಷ್ಣ ಎಲ್ಲ ಮನುಷ್ಯರೇ. ಅವರನ್ನ ಅವರ ಗುಣಗಳಿಗೆ ನಾವು ದೇವರು ಅಂತ ಪೂಜೆ ಮಾಡ್ತೀವಿ. ಜೊತೆಗೆ ಪ್ರಾಣಿ, ಪಕ್ಷಿ, ಮರ ಯಾವುದನ್ನು ಬಿಟ್ಟಲ್ಲ, ಪ್ರತಿಯೊಂದಕ್ಕೆ ದೇವರು ಕೊಟ್ಟಿದೀವಿ. ನಾವು ದೇವರು ನೋಡ್ತೀವಿ ಅಂದ್ರೆ ಅದಕ್ಕೆ ಹೇಳೋದು ಇಲ್ಲಿ ಮುಕ್ಕೋಟಿ ದೇವರು ಅಂತ. ಪ್ರತಿಯೊಬ್ಬರಲ್ಲಿ ಒಂದು ಆತ್ಮ ಅಂದ ಕೂಡಲೇ ದೇವರು ಅಂತ ನೋಡ್ತೀವಿ. ಅದು ಆಕ್ಚುಲಿ ನಮ್ಮ ಸಂಸ್ಕೃತಿಯ ಸಂದೇಶ. ಇದ್ರ ನಡುವೆ ಆಕ್ಚುಲಿ ಚಿಕ್ಕವನಿಗೆ ನಾವು ಹೇಳ್ತಾ ಇದ್ರು, ಇನ್ನೊಂದು 2-3 ವರ್ಷ ಇದ್ರೆ ಎಲ್ಲ ಹಾಳ, ದೇವಸ್ಥಾನಕ್ಕೆ ಯಾರು ಹೋಗಲ್ಲ, ದೇವರ ನಂಬೋದಿಲ್ಲ ಅಂತ. ಬೆಳೀತಾ ಬೆಳೀತಾ ಹೋದಾಗ ಈಗ ದೇವಸ್ಥಾನಕ್ಕೆ ಹಬ್ಬಗಳಿಗೆ ಜನ ಜಾಸ್ತಿ ಬರ್ತಾ ಇದೆ, ದೇವರ ಮೇಲೆ ನಂಬಿಕೆ ಬರ್ತಾ ಇದೆ. ಜೊತೆಗೆ ಇದು 300 ವರ್ಷಗಳ ಹಿಂದೆ ಮರ್ತೋದ ಸಂಸ್ಕೃತಿಯನ್ನ ಮತ್ತೆ ಈ ಪದ್ಧತಿಯನ್ನ ಮತ್ತೆ ಮಾಡ್ಬೇಕು ಅಂತ ಒಂದಷ್ಟು ಆದ್ರೆ ರಿಸರ್ಚ್ ಮಾಡಿ, ಈಗ ಪ್ರಶ್ನೆ ಅಂತ ಹೇಳೋ ತರ ರಿಸರ್ಚ್ ಮಾಡಿ ಮತ್ತೆ ಮಾಡ್ತಾ ಇದ್ದೀರಿ. ನಿಜವಾಗಿ ಇದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಾನಿಲ್ಲಿ ಬರೋ ಕಾರಣ ನಮ್ಮ ಚಂದ್ರನ್ ಶೆಟ್ರು, CV ಪೊದುವಾಳ್ರು. ಸೊ ಬರ್ತಾ ನಾನು ಆಕ್ಚುಲಿ ಫಸ್ಟ್ ಟೈಮ್ ನಾನು ಲಿಮೋಳಿ ಸರ್ ಸಿಕ್ಕಿದ್ರು. ಇದ್ರ ಬಗ್ಗೆನೇ, ಈ ಸಂಸ್ಕೃತಿ ಬಗ್ಗೆ ಮಾತಾಡ್ತಾ ಆಕ್ಚುಲಿ 1-1.5 ಗಂಟೆ ಕಳೆದ್ವಿ. ಆಕ್ಚುಲಿ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ. ಒಳ್ಳೇದಾಗ್ಲಿ. ಆಕ್ಚುಲಿ ಇದು ಒಂದು ಹೇಳ್ತಾ ಇದೀನಿ, ಎಲ್ಲ ಧರ್ಮದವ್ರು ಸೇರಿ ಮಾಡ್ತಾರೆ. ಆಮೇಲೆ ನಮ್ಮ MLA ತುಂಬಾ ಸಪೋರ್ಟ್ ಮಾಡಿದ್ರು ಅಂತ ಕೇಳಿದೆ. ಇದು ಮಾಡಿದ ನಂತರ ನನ್ನ ಲೆಕ್ಕದಲ್ಲಿ ಊರಿಗೆ ದೊಡ್ಡ ಪ್ಲಸ್ ಪಾಯಿಂಟ್, ಉದ್ಧಾರ ಆಗತ್ತೆ. ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹಾರೈಸಿ 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಒಂದು ಹಾಡಬೇಕು ಒಂಜಿ ಪೊರ್ಲುಡೊಂಜಿ ಬತ್ತಿ ಈಗ ಬಾರಿ ಕಾತಂದ್ರಲ್ಲ ಅಂಚ ಮಾಡಿ ಸರ್. ಹಲೋ ಅಲ್ಲೇ ಒಂದೇ ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ. ಅಮ್ಮ ನಿನಗ್ಯಾರು ಸಮ, ನನ್ನ ಜಗನೀನೆ ಅಮ್ಮ. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ದಿನವೂ ಮಿಡಿದಿದೆ ಅಮ್ಮ. ಗುಡಿಯ ಹಂಗಿರದ ಕೀರ್ತನೆ ಬೇಕಿದ ನಡೆವ ಅಮ್ಮ.